कानी मन्मथाची मधुरवाणी शंकराचे घुमते कानी पाषाणाची झांज करून गायले अभंग बोले उमारंग 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 चार्वाकाचे केले खंडन अनेकाशी झाले बंधन चार्वाकाचे केले खंडन अनेकाशी झाले बंधन मांडियेले शिवा द्वैत बोधुनी अभंग बोले उमारंग मांडियेले शिवा द्वैत बोधुनी अभंग बोले उमारंग मन्मथाची मधुरवाणी शंकराचे घुमते कान मन्मथाची मधुरवाणी शंकराचे घुमते कान पाषाणाची झांज करून गायले अभंग बोले उमारंग 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 ओम नमः शिवाय शिवाय नमः ओम नमः शिवाय शिव ओम सच्चिदानंद ओम ताळी ಹೊಡ್ರಿ शिव ओम सच्चिदानंद ओम 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 सच्चिदानंद सद्गुरुनाथ महाराज की जय आत्मा बसवेश्वर महाराज की जय पंचगुरु पंचाचार्य महाराज की जय सद्गुरु बसवलिंग शिवाचार्य महाराज की जय सद्गुरु शिवानंद शिवाचार्य महाराज की संत शिरोमणि मन्मस्वामी महाराज की जय वैराग्य निधि अक्कमा देवी माता की जय जय लक्ष्मी माता की जय हर 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 शिवाय ब्रह्मणे नमः यामाव सर्वलोकानां प्रकृतिं शास्त्रपारगा तां धर्मचारिणीं शम्भो प्रणमामि परां शिवाम् वागर्थविव सम्पृक्तो वागर्थ प्रतिपत्तये जगतपितरौ वंदे पार्वती परमेश्वरौ त्रिकाल वंदनीय प्रातस्मरणीय थोडे आवाज कमी इडो ಪೂಜ್ಯ ಗುರುಗಳನ್ನು ಧ್ಯಾನಿಸಿಕೊಂಡು ಬೆಳಕುಂದ ಗ್ರಾಮದ ಎಲ್ಲ ಸದ್ಭಕ್ತರ ಸಾಕ್ಷಿ ಸ್ವರೂಪನಾದ ಶಿವನನ್ನು ಸ್ಮರಿಸಿ ಅವರೊಂದು ಮಾತು ಹೇಳಿದ್ರು ಕೇಳಿದ್ರು ಇಲ್ಲೋ ಈ ಕಡೆ ಲಕ್ಷ್ಯ ಕೊಟ್ಟಿರೋ ಇಲ್ಲೋ ಗೊತ್ತಿಲ್ಲ. ಅಪ್ಪವರು ಕನ್ನಡ ಮರಾಠಿ ತೆಲುಗು ಹಿಂದಿ ಎಲ್ಲ ಮಾತಾಡ್ತಾರ, ಅದಕ್ಕೆ ಬೆಳಕುಂದಿದ ಯಾವತ್ತು ಮಾತಾಡ್ಬೇಕು ಅದು ಹೇಳಿಲ್ಲ. ಎಲ್ಲ ಮಿಕ್ಸ್ ಇದಾರೆ ಇಲ್ಲಿ ಬೆಳಕುಂದಿದಾಗ. ಮರಾಠಿ ಮಾತಾಡೋರ್ನು ಬಹಳಷ್ಟು ಜನ ಅರ,
ಹಾಗಾಗಿ ಬಹಳ ವರ್ಷದಿಂದ ಒಂದು ಅಂತರಂಗದ ಒಂದು ಭಕ್ತಿ ಪ್ರಕಟ ಮಾಡುವುದಕ್ಕಾಗಿ ಎಲ್ಲ ಸದ್ಭಕ್ತರು ಕೂಡಿ ಒಂದು ಲಕ್ಷ್ಮೀ ಹಬ್ಬ ಮಾಡಬೇಕು ಅನ್ನತಕ್ಕಂಥ ಒಂದು ಸಂಕಲ್ಪ ತೊಟ್ಟು, ಈ ಸಂಕಲ್ಪಕ್ಕ ಇನ್ನೊಂದು ಮಾತು ಹೇಳಿದ್ದಾರೆ, ಈ ಸಂಕಲ್ಪಕ್ಕ ಸಾಥ್ ಕೊಟ್ಟವ್ರು ಯಾರು ಅಂತಂದ್ರೆ ಎಲ್ಲ ತಾಯಂದಿರು ಸಾಥ್ ಕೊಟ್ಟರು ಅಂತಂದ್ರು. ಯಾಕಂತಂದ್ರೆ ಮನಿ ಲಕ್ಷ್ಮಿ, ಊರು ಲಕ್ಷ್ಮಿ, ಅದೇ ರೀತಿಯಾಗಿ ಎಲ್ಲೆಲ್ಲಿ ಅವರು ಹೋಗಿದಾರ ಊರು ಬಿಟ್ಟು, ಅವು ಹೋದಾಗ ಅಲ್ಲಿ ಕುಳಿತು ಅವ್ರು ಯಾವ ಲಕ್ಷ್ಮಿ ಧ್ಯಾನ ಮಾಡ್ತಾರೆ ಅಂತಂದ್ರ ನನ್ನ ತವರು ಮನೆಯಲ್ಲಿ ಇರತಕ್ಕಂಥ ಲಕ್ಷ್ಮಿ ಧ್ಯಾನನೇ ಮಾಡ್ತಾರ. ಅದರ ಸಲುವಾಗಿ ಅವರು ವಿಶೇಷ ಅಂಥ ಒಂದು ಕಾರ್ಯ, ಲಕ್ಷ್ಮಿ ಕಾರ್ಯವನ್ನ ಇಲ್ಲಿ ನೆರವೇರ್ತಾ ಇದೆ. ಆ ಕಾರ್ಯಕ್ರಮಕ್ಕಾಗಿ ಕೆಲವು ದಿವಸ ಪೂರ್ವದಲ್ಲಿ ಅಪ್ಪಾಜಿ ಹಾಗೇ ಮಾಡಬೇಕು, ಪರಂತು ತಾವು ದಯಮಾಡಿಸಬೇಕು ಅಂದಾಗ ಸಮಯದ ಅಭಾವ, ನಾನು 11 ದಿವಸಗಳ ಕಾಲ ಕಲಬುರಗಿಯೊಳಗ ಅನುಷ್ಠಾನ ಮಾಡಿ 12ನೇ ದಿವಸಕ್ಕೆ ಪುನಃ ಹೋಗಿ ಒಂದು 2 ದಿವಸ ಅಲ್ಲಿದ್ದು ಕಪಿಲಾಧಾರ ಸುಕ್ಷೇತ್ರಕ್ಕೆ ಹೋಗಿ ಅಲ್ಲಿಂದ ಡೈರೆಕ್ಟ್ ಮತ್ತೆ ಕರ್ನಾಟಕಕ್ಕೆ ಬಂದು ಖಂಡ್ರೆ ಸಾಬರು ಬಹಳಷ್ಟು ಧ್ಯಾನ ಮಾಡ್ತಾ ಇದ್ರು. ಎಲ್ಲ ಸ್ವಾಮಿಗಳು ಬಂದು ಹೋಗಿದಾರ, ಅಪ್ಪಾಜಿಯವರೇ ನೀವೊಬ್ರು ಬಂದು ಹೋದ್ರೆ ಬಹಳಷ್ಟು ಚೆನ್ನಾಗಾಗ್ತದ ಅಂತ ತಿಳ್ಕೊಂಡು ಅವರ ಸಂಕಲ್ಪ ಬಹಳ ದಿವಸದಿಂದ ಹಾಸಿಗೆ ಹಿಡ್ಕೊಂಡು ಇದ್ರು ಅವರು. ಮತ್ತು ನಿನ್ನ ಬಂದು ಅವರಿಗೆ ಆಶೀರ್ವಾದ ಮಾಡಿದೀವಿ, ಶಿವನಿಗೆ ಹೇಳಿದೀವಿ, ಶಿವ ಆದಷ್ಟು ಬೇಗ ಇವರಿಗೆ ಮ್ಯಾಲ ಕರ್ಕೊಂಡು ಹೋಗುವಂತ ತಂದಾಗ ಇವತ್ತ ರಾತ್ರಿನೇ ಅವರು ನಿನ್ನಿನ ರಾತ್ರಿನೇ ಶಿವಾಧೀನರಾಗ್ಬಿಟ್ರು. ಎಂಥ ಒಂದು ಶ್ರದ್ಧೆ ಭಕ್ತಿ. 1986ನೇ ಇಸ್ವಿಯೊಳಗ ಭೀಮಣ್ಣ ಖಂಡ್ರೆ ಸಾಬರು ಆರೋಗ್ಯ ತಪ್ಪಿ ಸ್ವಲ್ಪ ತೊಂದರೆಗೀಡಾಗಿದ್ರು. 86ನೇ ಇಸ್ವಿಯೊಳಗೆ ನಾನು ಭಾಲ್ಕಿ ಮಠಕ್ಕೆ ಬಂದಿದ್ದಾಗ 86 ಒಳಗೆ ಈ ಭಾಗದಾಗ ಬಹಳಷ್ಟು ತಿರುಗಾಡ್ತಿದ್ರು ಅಪ್ಪರು. ಬಳತ್ಕ್ ಬರಬೇಕು, ಈ ಕಡೆ ಎಲ್ಲ ತಿರುಗಾಡ್ತಾ ಇರಬೇಕು ಭಾಲ್ಕಿ ಅಪ್ಪಾಜಿಯವರು. ಅವಾಗ ಆ ಮಠದಾಗ ಒಂದು ತಿಂಗಳ ನನ್ನನ್ನು ಕರ್ಕೊಂಡು ಬಂದು ಎಲ್ಲ ವಿಧಿವಿಧಾನಗಳನ್ನ ಹೇಳುವುದಕ್ಕಾಗಿ ಚನ್ನಬಸವ ಪಟ್ಟು ದೇವರು ಅವರ ಸಾನ್ನಿಧ್ಯದಾಗ ಇದ್ದಾಗ ಲಕ್ಷ್ಮೀ ತಾಯಿ ಬಂದು ಅಪ್ಪಾಜಿಯವರನ್ನ ಬೇಡ್ಕೊಂಡ್ರು. ಅಪ್ಪಾಜಿ, ನಾನು ಒಂದು ಸಂಕಲ್ಪ ಮಾಡೀನಿ. ಏನಮ್ಮ, ಏನು ಸಂಕಲ್ಪ ಮಾಡಿದಿ? ಏನಿಲ್ಲ, 1,00,000 ಮೃತ್ಯುಂಜಯ ಜಪ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡೀನಿ ಅಂತಂದ್ರು. ಇದು ನಡೆದ ಘಟನೆ ಹೇಳಗತ್ತೀನಿ ನಿಮಗೆ. 1,00,000 ಜಪ ಆಯ್ತು ಮಾಡ್ರಿ ಅಂತಂದ್ರ ಅಪ್ಪಾಜಿ. ಸಣ್ಣಪ್ಪರು ಬಂದ್ರಲ್ಲಿ, ಬಸವ 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 ಅಂದ್ರೆ ಸಾಕು, ಮೃತ್ಯುಂಜಯ ಜಪ ಏನದ ಅಂತ ಹೇಳ್ಕೊಂಡ್ರು. ಅಲ್ಲ ಪಟ್ಟದೇವ್ರೆ, ಆಕಿನ ಸಂಕಲ್ಪದ ಮಾಡ್ಲಿಲ್ಲ, ಯಾಕೆ ಬೇಡ ಅಂತೀರಿ ಅಂತ. ಅವಾಗ ನಾನು ಮೈಸೂರು ಸುತ್ತೂರು ಮಠದಿಂದ ಬಂದಿದ್ದ, ವೇದ ಪಾಠಶಾಲೆಯಿಂದ. ನನಗೆ ಕರೆದಂದ್ರು, ಅಪ್ಪಾಜಿ ನಿಮಗೆ ಬರ್ತದೇನೋ ಮೃತ್ಯುಂಜಯ ಜಪ? ಹಾ ಬರ್ತದ. ಅವಾಗ 1,00,000 ನನಗೆ ಮಾಡೋದ ನನ್ನಿಂದ ಸಾಧ್ಯ ಇಲ್ಲ, ನಿಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಸಾಧಕರಿಗೆ ನಮ್ಮ ಜೊತೆಗೆ ಕೊಟ್ಟು ಕಳಿಸ್ರಿ, ನಮ್ಮ ಮೃತ್ಯುಂಜಯ ಜಪ ಮಾಡ್ತೀನಿ ಅಂತ. ಅವರವರ ಭಕ್ತಿಗೆ, ಅವರವರ ಭಾವಕ್ಕೆ ಅವರವರಿಗೊಬ್ಬ ದೇವ ನೀನೊಬ್ಬನೇ ಅನ್ನುವ ಹಾಗೆ ಒಂದು 8 ಜನರಿಗೆ ನಮ್ಮ ಜೊತೆ ಕೊಟ್ಟು ಕಳಿಸಿದ್ರು. ಅವಾಗ ರುದ್ರಯ್ಯ ಸ್ವಾಮಿ ಅಂತಿದ್ರು, ಮನ್ ರಿಟೈರ್ಡ್ ಆಗ್ಯಾರಂತೆ ಕಮಲ್ ನಗರದವರು. ಕೇಳತ್ತೀರಿ ಇಲ್ಲ ಏನು ಮರಾಠಿದಾಗ ಹೇಳಿ. 8 ದಿವಸ ನಾವು ಮೃತ್ಯುಂಜಯ ಜಪ ಮಾಡ್ತೀವಿ. ಓಂ ಹೌಂ ಓಂ ಜೂಂ ಸಹ ಭೂರ್ಭುವಸ್ವಃ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರಕಮೇವ ವಂದನಾನ್ ಮೃತ್ಯೋರ್ ಮುಕ್ಷೀಯಂ ಅಮೃತಾತ್. ಆ
ಮೃತ್ಯು ಮುಖದಿಂದ ಹೊರಗೆ ಬರಲಿ ಅನ್ನತಕ್ಕಂಥ ಒಂದು ಸಂಕಲ್ಪ ಮಾಡಿ ಜಪ ಮಾಡಿದಾಗ 8ನೇ ದಿನಕ್ಕ ಬಾಂಬೆ ಹಾಸ್ಪಿಟಲ್ದಾಗ ಇದ್ರು. 8ನೇ ದಿನಕ್ಕ ಫೋನ್ ಬಂತು, ಅದು ರಕ್ತವಾಹಿನಿ ಏನು ಅಲ್ಲಗತ್ತಿತ್ತಲ್ಲ ಅದೆಲ್ಲ ಬಂದ್ ಆಗ್ಯದ, ಎಲ್ಲ ಬೆಸ್ಟ್ ಆಗ್ಯಾರ, ಸಾಬ್ರಿಗೆಲ್ಲ ಆರಾಮಾಗ್ಯದ ಅಂತಂದ್ರು. 86ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅವ್ರಿಗೆ ಏನೇನಾಗಿಲ್ಲ. ಇದು ಒಂದು ದೊಡ್ಡ ಶಕ್ತಿ ಅಂತ ತಿಳ್ಕೊಬೇಕು. ಆದ್ರೆ ಲಕ್ಷ್ಮೀ ತಾಯಿನೇ ಮೊದಲೇ ಹೋಗ್ಬಿಟ್ರು. ಆದ್ರ ಖಂಡ್ರಿ ಸಾಬ್ರು ನಿನ್ನ ದೇಹ ಬಿಟ್ರು. ಇದು ಹೇಳಕ್ಕ ಕಾರಣ ಏನಪ್ಪಾ ಅಂತಂದ್ರ, ಅನೇಕ ಶರಣರು, ಅನೇಕ ಮಹಾತ್ಮರು ಒಂದು ದೈವವನ್ನ ಎದುರಿಗಿಟ್ಟುಕೊಂಡು ಅವರು ಸಾಧನ ಮಾಡಿದ್ದಾರೆ. ಯಾವುದಾದರೂ ಒಂದು ದೈವ ಶಕ್ತಿ, ಅಕ್ಕ ಮಹಾದೇವಿ ಶ್ರೀಶೈಲ ಮಲ್ಲಿಕಾರ್ಜುನನ ನಂಬಿ ಚನ್ನ ಮಲ್ಲಿಕಾರ್ಜುನ ನೀಯನಗುಂಟು, ಹಸಿವಾದಡೆ ಭಿಕ್ಷಾಣ್ಣಗಳುಂಟು, ತೃಷೆಯಾದಡೆ ಕೆರೆಹಳ್ಳ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಚನ್ನ ಮಲ್ಲಿಕಾರ್ಜುನ ನೀಯನಗುಂಟು ಅಂಥೇಳಿ ಅವರ ಜೊತೆಯನ್ನಾಗಿ ಮಾಡಿ ತಾಯಿ ಆ ಆರಾಧ್ಯ ದೇವನನ್ನ ನಿರಂತರವಾಗಿ ನೆನೆಸ್ತಾ ಇದ್ರು. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಶರಣರನ್ನು ಕೂಡ ಒಂದು ದೈವಿ ಶಕ್ತಿಯನ್ನ ಎದುರುಗಡೆ ಮಾಡಿ ಕೂಡಲ ಸಂಗಮ ದೇವ ಅನ್ನತಕ್ಕಂಥ ಸಂಗಮೇಶ್ವರನ ಎದುರುಗಡೆ ಮಾಡಿಕೊಂಡು ಮೊನ್ನೆ ಬಾಗಲಕೋಟಕ್ಕೆ ಹೋಗಿ ಬಂದ ನಾನು. ಆ ತಾಯಿ ಬಸವಣ್ಣನ ತಾಯಿ ಆ ಬಸವೇಶ್ವರ, ನಂದಿ ಬಸವೇಶ್ವರ ಅಲ್ಲಿ ಬಾಗಲಕೋಟೆಯೊಳಗೆ ಒಂದು ಬಹಳ ಪುರಾತನ ಮಂದಿರ ಅದ. ಅದು ನೋಡ್ಬೇಕು, ನಂದಿ ಬಹಳ ಸುಂದರವಾಗಿರತಕ್ಕಂಥ ನಂದಿ. ಆ ನಂದಿ ವ್ರತ ಮಾಡಿ ಬಸವಣ್ಣನ ಪಡ್ಕೊಂಡಳಂತ. ಆ ರೀತಿಯಾಗಿ ಇವತ್ತು ಅನೇಕ ತಾಯಂದಿರ ಮನಸ್ಸಿನಲ್ಲಿ ನಮ್ಮ ಊರ್ ಲಕ್ಷ್ಮಿ ತಾಯಿಯನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿ ಅನೇಕ ತಾಯಿಯ ಮನಸ್ಸಿನಲ್ಲಿ ಆಕಿ ಹುಕ್ಕು ಇವತ್ತು ಆ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾಳೆ. ಅದಕ್ಕಾಗಿ ಸೇವೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಆ ತಾಯಿ ಆಶೀರ್ವಾದ ಇರಲಿ. ಅದಕ್ಕ ಅಂಥ ಒಂದು ನಿಷ್ಠೆ ನಮ್ಮ ಪೂರ್ವದಲ್ಲಿ ಎಲ್ಲ ದೇವರು ಒಬ್ಬನೇ ದೇವರು, ಯಾರು ಇತರ ಯಾರೂ ದೇವತೆಗಳೇ ಎಲ್ಲ, ದೇವರು ಮಾತ್ರ ಒಬ್ಬನೇ. ಆತ ಶಿವ, ಅವನಿಗೆ ಅಮರ ಅಂತಂದ್ರು. ಆತ ಜನ್ಮ ಮೃತ್ಯುಕ್ಕ ಬರತಕ್ಕಂಥ ವ್ಯಕ್ತಿ ಅಲ್ಲ. ಅದಕ್ಕೆ ಅವನ ಹೆಸರು ಅಮರ ಅಂತಂದ್ರು. ಅಜರ ಅಮರ ಅನ್ನತಕ್ಕಂಥ, ನನಗ ತಾಯಿ ಇಲ್ಲ, ನನಗ ತಂದಿಲ್ಲ ಅನ್ನತಕ್ಕಂಥ ದೇವರು ಅಂತರ್ಯಾಮಿ, ನಿರ್ಗುಣ ನಿರಾಕಾರನಾಗಿರತಕ್ಕಂಥ ಪರಮಪಿತ ಪರಮೇಶ್ವರ ಈ ಜಗತ್ತಿನಲ್ಲಿ ಎಂಥ ಕೆಲಸ ಮಾಡ್ತಾ ಇದ್ದಾನೆ ಅಂತಂದ್ರ ಒಂದು ಉದಾಹರಣೆ ಹೇಳಿದೆ ನಾನು. ಟೈಮ್ ಅದಲ್ಲ ನಿಮಗೆ ಟೈಮ್ ಇದಿರ್ಬೇಕು, ನನಗೆ ಟೈಮ್ ಇಲ್ಲ ಹೋಗೋದು. ಗಂಡ ಅಷ್ಟು ಭಕ್ತಿ ಮಾಡುತ್ತಿದ್ದಿಲ್ಲ, ಹೆಂಡತಿ ಮಾತ್ರ ಬಹಳ ಪೂಜಾ ಪಾಠ, ಆ ದೇವ್ರು ಈ ದೇವ್ರು ಆ ದೇವ್ರು ಈ ದೇವ್ರು ಎಲ್ಲ ದೇವ್ರು ಮಾಡ್ಬೇಕು. ಜಗಲಿ ತುಂಬಾ ದೇವ್ರುಗಳಿದ್ದು. ಆದ್ರ ಆತ ಶಿವನ ಹೆಸರು ತೋತಿದ್ದಿಲ್ಲ, ಮತ್ತೆ ಯಾವ ದೇವ್ರ ಹೆಸರು ತೋತಿದ್ದಿಲ್ಲ. ದಿನಾಲು ಆ ಅಮ್ಮ ಪತ್ನಿ ಅವ್ರ ಜೊತೆಗೆ ಏನಾದರೂ ಒಂದು ಕದನ ನಡೀತಾ ಇರ್ತಿತ್ತು. ಆ ಸಣ್ಣ ಹುಡುಗಿತ್ತು, ಒಂದು 8 ವರ್ಷದಿಂದ ಅವರಿಗೆ ಒಂದು ಮಗು. ಆ ಮಗಳು ಕೇಳಿದ್ರಂತ ತಾಯಿಗೆ, ಏನಂತ, ಅಮ್ಮ ಯಾಕೆ ಅಪ್ಪನ ಜೊತೆಗೆ ಇಷ್ಟು ನೀ ಕಿರಿಕಿರಿ ಮಾಡ್ಕೊಳ್ತಿ, ಕದನ ತೊಡೆ ಶಾಂತಿರು. ಏನು ನಿಮ್ಮ ಅಪ್ಪ ಇಂಥ ದೇವ್ರ ನಮ್ಮ ಮೇಲೆ ಕೃಪೆ ಮಾಡಿದಾನ, ಒಂದಿನ ದೇವ್ರ ಹೆಸರು ತೊಳಂಗಿಲ್ಲ. ಆ ದೇವ್ರು ಎಲ್ಲೇನ ಕಾಣಿಸಲಾರ ದೇವ್ರಿಗೆ ಏನ್ ಹಚ್ಕೊಂಡ್ ಕೂತಿದ್ದಿ, ಹಾಂಗ ಹಿಂಗಂತ ಜಗಳ ಆಡ್ತಾನ, ಏನ್ ಹೇಳ್ಬೇಕು. ಇಷ್ಟೇ ಮಾತ ನಾ ನಾಳೆಗೆ ಹೇಳ್ತೀನಿ ತಗೋ, ನಾಳೆಗೆ ಆ ಅಪ್ಪಗೆ ನಾ ಬುದ್ಧಿ ಕಲಿಸ್ತೀನಿ, ನೀ ಏನ್ ಕುದಿ ಮಾಡಬೇಡ ಅಂತ. ಆಯ್ತು ನೋಡಮ್ಮ, ಹಂಗ್ ಮಾಡ್ತೀವಿ ನೋಡು. ಅವಾಗ ಮುಂಜಾನೆ ಆತ ಹೊಲಕ್ಕೆ ಹೋಗಿದ್ದ. ಈ ಸಣ್ಣ ಹುಡುಗಿ ಏನು ಮಾಡ್ತು ಅಂತಂದ್ರೆ, ಒಂದು ಲಕ್ಷ್ಮಿ ಫೋಟೋ
ಒಂದು ಲಕ್ಷ್ಮಿ ಫೋಟೋ ತೆಗೆದಳು ಇದ್ರ ಮೇಲೆ. ಅವರೇ ಕೇಳಗತ್ತಿರಿಲ್ಲ, ಯಾವ ಫೋಟೋ ತೆಗೆದ್ರು? ಹಾಂ, ಲಕ್ಷ್ಮಿಗೆ ಮರಿಬೇಡ್ರಿ. ಲಕ್ಷ್ಮಿ ಫೋಟೋ ತೆಗೆದು ಏನೋ ಆಕಿಂದ ಅಂತ ಇಂಥ ಡ್ರಾಯಿಂಗ್ ಇತ್ತು ಆಕಿಂದ, ಸ್ವಲ್ಪ ಒಂದು ಬ್ರಷ್ಷು ಕಲರು ಅದೆಲ್ಲ ತಗೊಂಡು ಲಕ್ಷ್ಮಿ ಫೋಟೋ ತೆಗೆದು ಆ ಒಂದು ಬ್ರಷ್ಷು ಅದು ಕಲರು ಎಲ್ಲ ಇಟ್ಟು ಒಂದು ಟೇಬಲ್ ಮೇಲೆ ಫೋಟೋ ಇಟ್ಟಳು. ಅವರಪ್ಪ ಮಧ್ಯಾಹ್ನದಾಗ ಬಂದ ನೋಡ್ದ, ರವಿವಾರ ಸುಟ್ಟಿ. ಬಂದು ಕೇಳ್ದ, ಇದು ಯಾರಿಟ್ಟರ ಟೇಬಲ್ ಇಲ್ಲಿ? ಇದು ಯಾರು ತೆಗೆದಾರ ಫೋಟೋ? ಇದು ಬ್ರಷ್ ಯಾರಿಟ್ರಿ ಇಲ್ಲಿ ಅಂತ ಅನ್ಕೋತ ಬಂದ. ಅವಾಗ ಆ ಮಗಳು ಅಂದಳು, ಅಪ್ಪಾಜಿ ಇದು ಯಾರು ತಂದಿಟ್ಟಿಲ್ಲ ಟೇಬಲ್, ತಂತಾನೆ ಬಂದದ ಟೇಬಲ್. ಮತ್ತು ಇದು ಫೋಟೋ ಅದನ್ನು ತಂತಾನೆ ಬಂದದ. ಮತ್ತು ಫೋಟೋ ಯಾರು ತೆಗೆದಾರ? ಅದು ಬ್ರಷ್ ಬಂತು, ಅದು ಕಲರ್ದಾಗ ಎದ್ದಿತು, ತಂತಾನೆ ತೆಗಿದ್ದು ಅಲ್ಲಿ ಬಂದು ಕುಂತು ಅಂತ. ಹಿಂಗ್ಯಾಕೆ ಮಾತಾಡಕತ್ತಿದಿ? ಹಂಗೆ ಹ್ಯಾಂಗ ತಂತಾನೆ ಹೆಂಗೆ ಬರ್ತದ? ಯಾರೇ ಇದ್ರಿ ಬೇಕಲ್ಲ. ಹಾಂಗಿದ್ರ ನಾವು ಕೂಡ ಯಾರೋ ತಂದ ಹುಟ್ಟಿಸ್ಯಾರ ಅಂತ ತಿಳ್ಕೊಂಡು ನಾವು ಬಂದಿದ್ದೀವಿ, ಮತ್ತೆ ಹ್ಯಾಂಗ್ ಬರ್ತಿದ್ದೀವಿ ಅಂತ ಕೇಳ್ತಾಳಂತ. ಕೇಳಿದ್ರೆ ಈ ಗಿಡನೂ ತಂತಾನೆ ಬಂದದ, ಇನ್ನು ಮನಿ ಬಿ ತಂತಾನೆ ಆಗ್ತದೆ. ಯಾರ್ಯಾರು ಒಬ್ರು ಮಾಡ್ಯಾರ, ಇದು ತಂತಾನೆ ಆಗ್ಯದ. ಯಾರೇ ಮಾಡ್ಯಾರಿಲ್ಲ? ಇದು ಟೇಬಲ್ ಅದು ಯಾರೇ ಹಾಕ್ಯಾರಿಲ್ಲ? ಯಾರೇ ಕುರ್ಚಿ ಹಾಕ್ಯಾರಿಲ್ಲ? ಇದಕ್ಕೆ ಕುರ್ಚಿ ಆಟೋಮೆಟಿಕ್ ಆಗಿಲ್ಲ, ಪಲ್ಲಂಗ ಆಟೋಮೆಟಿಕ್ ಆಗಿಲ್ಲ, ಮನಿ ಆಟೋಮೆಟಿಕ್ ಆಗಿಲ್ಲ. ಯಾರೇ ಒಬ್ಬರು ನಿರ್ಮಾತ ಇದಾರ. ಹಾಂಗ ಈ ಜಗತ್ತಿನಲ್ಲಿ ಅನೇಕ ಜೀವ ಜಂತುಗಳು ತಂತಾನೆ ಆಗಂಗಿಲ್ಲ, ಯಾವುದೋ ಒಂದು ಶಕ್ತಿ ಅದಕ್ಕೆ ಮಾಡ್ತಾ ಇದೆ. ಅದಕ್ಕೆ ಅಂಥ ಒಂದು ಶಕ್ತಿನೇ ಪರಮಾತ್ಮನ. ನೀ ಹ್ಯಾಂಗಂತೀಯಪ್ಪ ಅಂತಂದಾಗ ಅವಾಗ ಖುಷಿಗಿರಿ ಎದಿಗೆ ಹಚ್ಕೊಂಡು ತಲೆ ಮೇಲೆ ಕೈ ಇಟ್ಟಂತ, ಹೌದು ಮಗ, ನನ್ನ ಕಣ್ಣು ತೆರೆಸದಿ, ದೇವರು ಯಾವ ರೂಪದಾಗ ಅದನ್ನೋ ಹೇಳಕ್ಕಾಗಲ್ಲ ಅಂತ ಗುರ್ತೈತಿಲ್ಲ. ಹಂಗ ಇವತ್ತು ಅನೇಕ ದೇವಿ ದೇವತೆಗಳನ್ನ ನಾವು ನೋಡ್ತೀವಿ ನಮ್ಮ ಭಾರತ ಭೂಮಿಯೊಳಗೆ. 33 ಕರೋಡ್ ದೇವತಾ ಅಂತೀವಿ ಏನ್ರಿ, 33 ಕೋಟಿ ದೇವತೆಗಳು ಅಂತ. ಅವಾಗಿದ್ರು 33 ಕೋಟಿ ಜಗತ್ತಿನಲ್ಲಿ ಜನ ಆಗೋವರೆಗೆ ಎಲ್ಲರೂ ದೇವತೆಗಳಿದ್ರು. ಯಾವಾಗ? ಸತಿಯುಗದಾಗ. ಸತಿಯುಗ ಅಂತ ಕಾಲತನ 33 ಕೋಟಿ. ಭಾರತ ಭೂಮಿ ಅಲ್ಲ, ಅಮೇರಿಕಾ, ಚೀನ್, ಜಪಾನ್, ಪ್ಯಾರಿಸ್, ಸಿಂಗಾಪುರ್ ಏನೇನವ ಎಲ್ಲ ಜಗತ್ತಿನಲ್ಲಿ 200-300 ದೇಶಗಳದಾಗ ಎಲ್ಲ ಕೂಡಿ ಸತಿಯುಗ ಮುಗಿಯುವವರೆಗೆ ಮೊಟ್ಟ ಮೊದಲು ಈ ಭಾರತ ಭೂಮಿಯೊಳಗ ಅನೇಕ ದೇವಿ ದೇವತೆಗಳು ಹುಟ್ಟಿ ಬಂದ್ರು. ಆ ದೇವಿ ದೇವತೆಗಳಲ್ಲಿ ಒಬ್ಬರು ಯಾರು ಅಂತಂದ್ರ ಲಕ್ಷ್ಮಿ ಮತ್ತು ನಾರಾಯಣ. ಏನ್ರಿ, ಲಕ್ಷ್ಮಿ ಗುಡಿಗಳು ಎಲ್ಲ ಕಡೆ ಕಾಣ್ತಾವ, ನಾರಾಯಣ ಗುಡಿ ಕಾಣಂಗಿಲ್ಲ. ಲಕ್ಷ್ಮಿ ಗುಡಿ ಎಲ್ಲ ಊರದಾಗ, ನಾರಾಯಣ ಗುಡಿ ನೋಡ್ರಿ ಸಂಗಟ ನಾರಾಯಣನ, ಬರೀ ಲಕ್ಷ್ಮಿ. ನಿಮಗೆಲ್ಲ ಯಾರು ಬೇಕು ಅಂದ್ರೆ ಲಕ್ಷ್ಮಿನೇ ಬೇಕು, ನಾರಾಯಣದೇನು ಅವಶ್ಯಕತೆ ಇಲ್ಲ. ಕಾಂಚನಂ ಕಾರ್ಯಸಿದ್ಧಿ. ಅದಕ್ಕ ಆ ಲಕ್ಷ್ಮಿ ಆ ದೇವತೆ ಆಗಬೇಕಾದ್ರೆ ಕಾರಣ ಯಾರು ಅಂತಂದ್ರ ಅವಳು ಮಾಡಿರ್ತಕ್ಕಂಥ ಸಾಧನೆಯೇ ಅದಕ್ಕೆ ಕಾರಣೀಭೂತ. ಏನು ಸಾಧನ ಮಾಡಲು ಅಂದ್ರೆ ಶಿವನಿಗೆ ಧ್ಯಾನ ಮಾಡಿ ಅನಂತ ವರ್ಷಗಳ ಕಾಲ ಒಂದು ತಪಸ್ಸಿನ ಶಕ್ತಿ, ಶಿವನ ಧ್ಯಾನ ಮಾಡಿ ಸಾಕ್ಷಾತ್ಕಾರ ಮಾಡಿಕೊಂಡು ಶಿವ ವರ ಕೊಟ್ಟ. ಅದೇ ರೀತಿಯಾಗಿ ನಾರಾಯಣಗನು ಕೂಡ ವಿಷ್ಣುವಿನಿಗೆ ವಿಷ್ಣು ಪೂಜೆ ತ್ಯಾಂಚ ಪಾಯೆ ಇತರಾಂಚ ಪಾಡಕಾಯಿ. ಹ್ಯಾಂಗ ಪೂಜಾ ಮಾಡಿದ್ರು ಲಕ್ಷ್ಮೀ ನಾರಾಯಣ ಶಿವನ ಪೂಜಾ? ಅವರೇ ಕೇಳ್ರಿ, ನೀವಂತೂ ಕಪಿಲ್ದಾರ್ಗೆ ಬರಲ್ರಿ. ಅವ್ರು ಹೇಳಿದ್ರು ಕಪಿಲ್ದಾರ್ದಾಗ ಅಪೂರ್ವ ಮಠ ಅದ ಅಂತೇಳಿ. ಅದಕ್ಕೆ ಪ್ರತಿ ವರ್ಷ ಕಪಿಲಾಧಾರ ಇರಲಿ, ತಮ್ಲೂರು ಇರಲಿ, ಬೀದರ್ ಇರಲಿ, ಈಗ ನಿಮ್ಮ ಊರಿಗೆ ಬರ್ಲಿಕ್ಕೆ ಒಂದೇ ಒಂದು ಕಾರಣ, ನಾನು ಇಷ್ಟು ಭವ್ಯ ಸ್ವಾಗತ ಮಾಡಿದ್ರಿ.
ಎಲ್ಲ ಊರ್ದು ರಿಕಾರ್ಡ್ ಮುರಿದು ಹಾಕಿದ್ರಿ ನೀವೆಲ್ಲ. ನಾಂತ ಗುಡಿ ಅಲ್ಲೇ ಸಮೀಪ ಇದ್ರಿ ಅಂತ ತಿಳ್ಕೊಂಡಿದ್ದ. ಶಿವಾಚಾರ್ಯ ಮಹಾರಾಜ್ ಕಿ ಅಲ್ಲಿಂದ ಇಲ್ಲಿಯವರೆಗೆ ಅದರಾಗ ಬದಲ ಬಿ ತೊಗೊಂಡ್ರು ಕೆಲವೊಬ್ರು. ಹೆಂಗ ಕಣ್ಣಿಗೆ ಹೊಡಿ ಹೊಡೆದ್ರು ಕಣ್ಣಿಗೆ. ಅಪ್ಪರು ಎಂದೂ ಹೊಡೆಸೋಲ್ಲ ಯಾರ ಕೈಲಿ, ಮತ್ತ ಹೊಡ್ಯಾಮ ಅಂತೇಳಿ ಭಕ್ತಿಲಿಂದ ಹೊಡೆದಿರಿ. ಏನೋ ಗುಣ ಅದ್ರಾಗ ಏನೂ ಇಲ್ಲ, ಕಲ್ಪಿಲ್ಲ, ಏನಿದ್ದಿಲ್ಲ. ಅಷ್ಟು ಭಕ್ತಿ ಅವ್ರಿಗೆ ಗೊತ್ತಿಲ್ಲ ಪಾಪ, ಎಲ್ಲಿ ಹಾಕಬೇಕು, ಹ್ಯಾಂಗ ಹಾಕಬೇಕು. ತಲೆ ಮೇಲೆ ಹಾಕಿದ್ರೆ ಯಾರು ಕಣ್ಣಿಂದ ಹಾಕಿದ್ರು, ಯಾರು ಎಲ್ಲೇ ಹಾಕಿದ್ರು ಪರಂತ ಹಾಕಿದ್ರಿ. ಆಖರಿಗೆ ಒಂದು ಬಾಂಬ್ ಹಚ್ಬಿಟ್ರು ಅವ್ರು. ಅದು ಮುಂದಕ್ಕೆ ಹೋಗ್ಬಿಡಲ್ದ ಬಾಂಬ್. ಎಷ್ಟ್ರೆ ಹಾರೇ ಹಾರತೋ ಹಾರನ ಅಂತ ಇದೇನು ಮುಗಿಯಲ್ಲ ಅಂತೇಳಿ ಮುಂದೆ ಬಂದೇವು. ಅದು ಮುಗಿಲಿಲ್ರಿ ಆಖರಿಗೆ. ಅಷ್ಟು ಒಂದು ಭಕ್ತಿ ತಾವು ತೋರಿಸಿದಿರಿ, ಬಹಳ ಆನಂದ ಆಗ್ಯದ. ಅದಕ್ಕೆ ಇಲ್ಲಿ ಬರ್ಲಿಕ್ಕೆ ಕಾರಣ ಈ 4-5 ಅವ್ರ ಬಗ್ಗೆ ನಾ ಎಲ್ಲೆಲ್ಲಿ ಮಾತಾಡ್ತಾ ಇರ್ತೀನಿ. ಬಂದು ಯಾವಾಗಲೂ ಸೇವಾ ಮಾಡ್ತಾ ಇರ್ತಾರೆ. ನಾನು ಹುಟ್ಟಿದ ಹಬ್ಬಕ್ಕೆ ಬಂದಾಗೂ ಕೂಡ ಸೇವಾ ಮಾಡ್ತಾ ಇರ್ತಾರ, ಸ್ವೀಟ್ ಹಂಚ್ತಾ ಇದ್ದಾರ. ಮತ್ತು ಕಪಿಲಾಧಾರ ಸುಕ್ಷೇತ್ರದೊಳಗ ಪ್ರತಿ ವರ್ಷ ಒಂದು ದಿವಸದ ಪ್ರಸಾದದ ವ್ಯವಸ್ಥೆನೂ ಕೂಡ ಮಾಡ್ತಾರ. ಈ ರೀತಿಯಾಗಿರತಕ್ಕಂಥ ಸೇವೆ ಸಲ್ಲಿಸತಕ್ಕಂಥ ವ್ಯಕ್ತಿಗಳನ್ನ ನೋಡಿ ನಿಮ್ಮ ಊರಿಗೆ ನಾ ರಾತ್ರಿ ಇಲ್ಲಿಂದೇ ಹೋಗಿನಿ, ರಾತ್ರಿ ಎಲ್ಲ ಮುಂಜಾನೆನೇ ಹೋಗಿನಿ. ಖಂಡ್ರೆ ಸಾಬ್ರಿಗೆ ಭೇಟಿಯಾಗಿ ರಾತ್ರಿ ಬಂದು ಇಲ್ಲಿ ನಿಟ್ರದಾಗಿದ್ದೆವು. ಅಲ್ಲಿಂದ ಮುಂಜಾನೆನೇ ಹೋದೇವಿ. ಅವ್ನು ಮತ್ತೆ ನೆನಪು ಮಾಡಿದ್ರು, ಸಾಯಂಕಾಲ ನಿಮ್ಮ ಕಾರ್ಯಕ್ರಮ ಅದ ರೀ, ಆ ರಸ್ತೆ ಒಂದು ಬಹಳ ಖರಾಬ್ ಅದ, ಮತ್ತು ನರ್ಸಿ ನಾಯಗೋತನ ಹೋಗಿ ಮತ್ತೆ ನಿಮ್ಮ ಕಾರ್ಯಕ್ರಮಕ್ಕೆ 2 ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಅದಕ್ಕೆ ಒಂದೇ ಒಂದು ಕಾರಣ, ನಿಮ್ಮ ಭಕ್ತಿನೇ ಆ ಶಕ್ತಿ ತಕೊಂಡು ಬರ್ತದ. ಆ ರೀತಿಯಾಗಿ ಸೇವೆಯ ಪ್ರತಿಫಲವಾಗಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಆ ವಿಷ್ಣು ಶಿವನ ಆರಾಧನೆ ಮಾಡೋ ಸಮಯಕ್ಕೆ ವಿಷ್ಣು ಪೂಜೆ ತ್ಯಾಂಚ ಪಾಯೆ ಇತರಾಂಚ ಪಾಡ ಕಾಹೆ ಯಾವ ರೀತಿಯಾಗಿ ಪೂಜೆ ಮಾಡ್ತಿದ್ದ ಅಂತಂದ್ರ 108 ಕಮಲ ಪುಷ್ಪಗಳನ್ನು ಏರಿಸ್ತಿದ್ದಂತವ ಲಿಂಗಕ್ಕ ಪ್ರತಿನಿತ್ಯ. ಅದು ಕಮಲ ತಂದು ಕೊಡೋರು ಯಾರು ಅಂತಂದ್ರ ಲಕ್ಷ್ಮಿ. ಅವರಿಗೆ ಆ ಕಡೆ ಹೋಗೋದ ಏನು ಇಲ್ಲಿ ಕೂಡೋದ? ಹಾ, ಕೂಡಿ ಜಾಗ ಕೊಟ್ಟೈತೆ. ಯಾರು ಪೂಜೆ ಮಾಡ್ತಾ ಇದ್ರು? ಶಿವನ ಪೂಜೆ ಇಲ್ಲ, ನಮ್ಮ ಕಡೆ ಧ್ಯಾನ ಕೊಟ್ಟಿರಲಿ. ಶಿವನ ಆರಾಧನೆ ಮಾಡ್ತಾ ಇದ್ದ. ಅವಾಗ ಲಕ್ಷ್ಮಿ 108 ಕಮಲ ಪುಷ್ಪಗಳನ್ನು ತಂದು ಇಡ್ತಿದ್ದಳು. ಒಂದಾನೊಂದು ದಿನ ಅವ್ರದ್ದು ತಪ, ಅವ್ರದ್ದು ಭಕ್ತಿ, ಅವ್ರದ್ದು ಶಕ್ತಿ ಎಲ್ಲ ನೋಡಿ ಶಿವನಿಗೆ ಕರುಣೆ ಬಂದು ಪ್ರತ್ಯಕ್ಷ ಆಗಬೇಕು, ಇವರಿಗೆ ಫಲ ಕೊಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಮೊದಲ ಪರೀಕ್ಷೆ ಇರ್ತದ, ಆಮೇಲೆ ಪಾಸ್ ಆಗ್ತಾರೆ. ಹೌದಿಲ್ಲ? ಇಲ್ಲಾಗ ಎಲ್ಲರೂ ಪರೀಕ್ಷೆ ಕೊಡ್ತಿದ್ರು. ಇಲ್ಲ MBBS ಎಲ್ಲರೂ ಡಾಕ್ಟರ್ ಆಗ್ತಿದ್ರು. ಎಲ್ಲರಿಗೂ ಪರೀಕ್ಷೆ ಕೊಡ್ತಾರೆ. ನೀಟ್ ಪರೀಕ್ಷೆಗೆ ಎಲ್ಲರೂ ಕೊಡ್ತಾರ, ಬರಂದು ಎಲ್ಲರೂ ಪಾಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತಿ ಎಲ್ಲರೂ ಮಾಡ್ತಾರ. ಭಕ್ತಿ ಎಂಬುದು ಸುಲಭವಲ್ಲವಯ್ಯ, ಹೋಗುತ್ತಾ ಕೊಯ್ಯುವುದು ಬರುತ್ತಾ ಕೊಯ್ಯುವುದು. ಭಕ್ತಿ ಸುಲಭ ಇಲ್ಲದು. ಆ ರೀತಿ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ಆತ ಕುಂತನ. ಓಂ ಶಿವಾಯ ನಮಃ, ಮಹೇಶ್ವರಾಯ ನಮಃ, ಶಂಭವೇ ನಮಃ 108 ನಾಮಾವಳಿ ಅಂತ ಇದ್ದಾಗ 108 107 ಅಂದ 108 ಅನ್ಬೇಕಾಗಿತ್ತು. ಒಂದು ಹೂವ ಕಮ್ಮಿತ್ತು. ಅವಾಗ ನೋಡ್ತಾನ ಅಲ್ಲಿ ಪೂಜೆದಿಂದ ಏಳಕ್ ಬರಂಗಿಲ್ಲ, ಒಂದು ಹೂವ ಕಡಿಮದ, ಹ್ಯಾಂಗ್ ಮಾಡಬೇಕು ಅಂತ ಲಕ್ಷ್ಮೀ ಒಂದು ಕಮಲದ ಹೂವ ತಗೊಂಬ, ಇನ್ನೊಂದು ಕಮಲದ ಹೂವ ಕಂಬಿದ್ದದ. ಕಂಬಿದ್ದಿಲ್ರಿ, ನಾ ಕರೆಕ್ಟ್ ತಂದೇನಿ, ಮತ್ತೆ ಇಲ್ಲ ಕಾಣಿಸ್ತಾ ಇಲ್ಲ, ಹೋಗಿ ತೊಗೊಂಬ, ನನ್ಗೆ ಹೇಳಕ್ಕಾಗಲ್ಲ. ಆಕೆ ಪೂರ ಬ್ರಹ್ಮಾಂಡ ಸುತ್ತಿ ಬಂದಳು, ಪರಂತು ಒಂದು ಕಮಲದ ಹೂವ ಸಿಗಲಿಲ್ಲ. ಪರೇಶನಾಗಿ
ಪತಿದೇವ ನನಗೇನು ಕಮಲದ ಹೂವ ಸಿಗಲಿಕ್ಕೆ ತಯಾರಿ ಇಲ್ಲ, ಹ್ಯಾಂಗ್ ಮಾಡ್ಲಿ? ಅವಾಗ ಪೂಜೆ ನಂದು ಪೂರ್ಣ ಆಗಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ, ಅವ ಇಷ್ಟು ವಿಚಾರ ಮಾಡ್ದ, ಆತ್ಮಚಿಂತನ ಮಾಡಿ ನಾ ಎಂಥ ಮೂರ್ಖಿದ್ರಿಬೇಕು, ನನ್ನ ಹತ್ರನೇ ಅನೇಕ ಕಮಲಗಳವ. ಎಂತೆಂಥ ಕಮಲವ ನನ್ನ ಹತ್ರ ಅಂದ್ರ ನೇತ್ರ ಕಮಲ, ಪಾದ ಕಮಲ, ಹಸ್ತ ಕಮಲ ಅಂತ ಎಲ್ಲರೂ ನನ್ನ ಕರೀತಾರ. ಕಮಲ ನಯನ ಅಂತ ಕರೀತಾರ. ಆದ್ರ ನನ್ನ ಪಾದ ಕಮಲ ಅಂದ್ರೆ ಪಾದ ಏರ್ಸಕ್ ಬರಲ್ಲ ದೇವ್ರಿಗೆ, ಹಸ್ತ ಕಮಲ ಅಂದ್ರೆ ಹಸ್ತನೂ ಏರ್ಸಕ್ ಬರಂಗಿಲ್ಲ. ಆದ್ರೆ ಪವಿತ್ರವಾಗಿರತಕ್ಕಂಥ ನನ್ನ ಕಣ್ಣೇ ನನ್ನ ನೇತ್ರ ಕಮಲ ಅಂತ ಹೇಳಿ ಕಣ್ಣು ಹರಿತನ ವೈದಿಕೆ ಅಲ್ಲಿ ಇಟ್ಟು ಬಿಡ್ತಾನೆ. ಶಿವನ ಮೇಲೆ ಸಮರ್ಪಣ ಮಾಡ ತಕ್ಷಣನೇ ಶಿವ ಪ್ರಸನ್ನನಾಗಿ ಆತ ಜಗತ್ತಿನ ಪರಿಪಾಲಕನಾಗಿರತಕ್ಕಂಥ ವಿಷ್ಣು ಭಗವಂತ ಕೇಳ್ತಾನ, ಏನು ಬೇಕು ಏನು ಬೇಡ, ಜಗತ್ತಿನ ಸಂರಕ್ಷಣೆ ಮಾಡತಕ್ಕಂಥ ಪವಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ. ಅದಕ್ಕ ಈ ಜಗತ್ತನ್ನ ಪರಿಪಾಲನೆ ಮಾಡೋ ಸಲುವಾಗಿ, ದುಷ್ಟರ ಸಂಹಾರ ಮಾಡೋ ಸಲುವಾಗಿ ಏನಾದರೂ ನನಗೆ ಕೃಪೆ ತೋರು ಅಂತಂದಾಗ ಶಿವ ದರ್ಶನ ಕೊಟ್ಟು ಸುದರ್ಶನ ಚಕ್ರ ಕೊಡ್ತಾನ. ಅದ್ರ ಹೆಸರು ಶಿವದರ್ಶನ ಚಕ್ರ ಅದ. ಅದರ ನಂತರ ಸುದರ್ಶನ ಅಂತೈತು. ಸುದರ್ಶನ ಅಂದ್ರೆ ಶಿವನ ದರ್ಶನ. ಅವಾಗ ಚಕ್ರ ಕೊಡ್ತಾನೆ. ಚಕ್ರ ಕೊಟ್ಟಾಗ ಆ ಧಾರಣ ಮಾಡಿಕೊಂಡು ಅವಾಗಿನಿಂದ ಇಲ್ಲಿಯವರೆಗೆ ನಾವು ವಿಷ್ಣುವಿನ ಕೈಯೊಳಗೆ ನಾವು ಏನು ನೋಡ್ತೀವಿ ಅಂದ್ರೆ ಸುದರ್ಶನ ಚಕ್ರವನ್ನು ನೋಡ್ತೀವಿ. ಅವಾಗ ಬಾಜು ಲಕ್ಷ್ಮಿ ನಿಂತು ಕೈ ಜೋಡಿಸ್ಕೊಂಡು ನಿಂತಾಗ, ಲಕ್ಷ್ಮಿ ನಿನಗೇನು ಬೇಕು? ಅವಾಗ ಈ ನಾರಾಯಣನಿಗೆ ಸತಿಯಾಗಿ ಜಗತ್ತಿನಲ್ಲಿ ಆತನ ನಾರಾಯಣನ ಭಕ್ತಿ ಜಗತ್ತಿನಲ್ಲಿ ವಿಶೇಷವಾಗಿ ನಡೆಯಬೇಕು, ಅವನಕ್ಕಿಂತ ಹೆಚ್ಚಿನ ಪೂಜೆ ನಿಂದ ಆಗಬೇಕು ಅಂತ ಆಶೀರ್ವಾದ ಕೊಟ್ಟಾಗ್ತಾನೆ. ಅದಕ್ಕಾಗಿ ಲಕ್ಷ್ಮೀ ಪೂಜಾ ಹೆಚ್ಚಿಗಾಗ್ತದೆ. ಹೌದ್ರಿ? ಅಂಥ ಒಂದು ಲಕ್ಷ್ಮಿ ಇವತ್ತು ನಮ್ಮ ಬೆಡಕುಂದಿ ಗ್ರಾಮದಲ್ಲಿ ಮೂರ್ತಿ ತಂದ್ರೇನು? ಮೇಳ್ಕುಂದಿ ಗ್ರಾಮದಲ್ಲಿ ಮೇಳ್ಕುಂದಿ ಅಂದು ಹವ್ಯಾಸ ಬಿದ್ದದೆ. 11 ದಿನ ಅಲ್ಲೇ ಇದ್ದ, ಅನುಷ್ಠಾನ ಮಾಡಿ ಬಂದೀನಿ. ಈ ಮೇಳ್ಕುಂದಿ ಅಲ್ಲ, ನಾವು ಹುಟ್ಟಿದ ಊರು ಮೇಳ್ಕುಂದಿ. 42 ವರ್ಷದ ನಂತರ ನಾವು ಹೋಗಿನಿ ಮೇಳ್ಕುಂದಿ. ಅಲ್ಲಿ ಮುಕ್ಕಮ್ಮೆ ಮಾಡಿಲ್ಲ. ನಾವು ಊರು ಬಿಟ್ಟು ಬಂದಿದ್ದೀವಿ ಅಂತಂದ್ರೆ ಮುಕ್ಕಮ್ಮೆ ಮಾಡಿಲ್ಲ. 42 ವರ್ಷದ ನಂತರ ಹೋಗುವಂಥ ಯೋಗ ಬಂತು. 11 ದಿವಸ ಕಾಲ ಅಲ್ಲಿ ಅನುಷ್ಠಾನ ಮಾಡಿದ್ದೀವಿ. ದೊಡ್ಡ ಸೇವಾ ಸಲ್ಲಿಸಿದ್ರು. ಯೂಟ್ಯೂಬ ಫೇಸ್ಬುಕ್ದಾಗ ಅದೆಲ್ಲ ತಾವು ನೋಡಿರ್ಬೇಕಾದ ಕಾರ್ಯಕ್ರಮ. ಯಾವ ರೀತಿಯಾಗಿ ಮನ್ಮಥ ಸ್ವಾಮಿ ಒಳಗೆ ಕಾರ್ಯಕ್ರಮ ಆಗ್ತದೆ ಆ ರೀತಿಯಾಗಿ ಕಾರ್ಯಕ್ರಮ ಅಲ್ಲಿ ಮಾಡಿದ್ರು. ಅದೇ ರೀತಿಯಾಗಿ ಲಕ್ಷ್ಮಿ 2 ಕೆಲಸ ಮಾಡ್ತಾಳೆ. ಅದು ಹೇಳಕ್ಕೆ ಬಿಟ್ಟು ಬಿಡ್ತೀನಿ ನಾನು. 2 ಕೆಲಸ ಮಾಡ್ತಾಳಂತ ಲಕ್ಷ್ಮಿ. ಅವರೇ ಕೇಳ್ರಿ, 2 ಕೆಲಸ ಏನು ಮಾಡ್ತಾಳ ಅಂತಂದ್ರ, ಲಕ್ಷ್ಮಿ ಯಾವಾಗ ನಿಮ್ಮ ಮನ್ಯಾಗ ಬರ್ತಾಳ ಆ ಟೈಮ್ನ್ಯಾಗ ಎದಿ ಮ್ಯಾಲ ಜಾಡಿಸಿ ಒದ್ದು ಬರ್ತಾಳಂತ. ಎಲ್ಲಿ ಎದಿ ಮ್ಯಾಲ. ಯಾವಾಗ ಮನ್ಯಾಗಿಂದ ಹೊರಗೆ ಹೋಗ್ತಾಳ ಇನ್ನೊಂದು ಜಾಡಿಸಿ ಒದ್ದು ಹೋಗ್ತಾಳಂತ. ಎಲ್ಲಿ ಒದಿತಾಳ ಗೊತ್ತದ? ಬೆನ್ನಿಗೆ ಜಾಡಿಸಿ ಒದ್ದಳು ಅಂತಂದ್ರ ಬಾಳೆನಿ ಬೀಳ್ತಾನ ಖತಮ್. ಜಾಡಿಸಿ ಎದಿ ಮ್ಯಾಲ ಒದ್ದಳು ಅಂತಂದ್ರ ಕಡಿಮೆ ಇರ್ತಾನ ಬಗ್ಗಲೆ. ಸದು ವಿನಯವೇ ಸದಾ ಶಿವನ ಒಲುಮೆಯಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ. ಅದಕ್ಕ ಬಸವಣ್ಣವರು ಒಂದು ಸುಂದರವಾಗಿರತಕ್ಕಂಥ ವಚನ ಹೇಳಿದಾರ. ನಿಮ್ಗೆ ನೆನಪದನೋ ಇಲ್ಲೋ? ಗರಬಡಿದವರ ನುಡಿಸಬಹುದು, ಶಿರಿಗರಬಡಿದವರ ನುಡಿಸಲಾಗದು. ಹಾವು ಕಡಿತು ಅಂತಂದ್ರೆ ಅವನಿಗೆ ಮಾತಾಡ್ಬೋದಂತ, ಚೇಳು ಕಡಿತು ಅಂತಂದ್ರೂ ಮಾತಾಡ್ಬೋದಂತ, ಯಾವರಿ ಎಂಡ್ರಿಲ್ ಕೊಂಡಿದಂದ್ರೂ ಅವನ ಸಂಕಟ ಮಾತಾಡಬಹುದಂತ. ಆದ್ರ ರೊಕ್ಕದ ನಿಶ ಏರದ ಮನುಷ್ಯಗ ಮಾತಾಡಬೇಕಾದ್ರೆ ಬಹಳ ಕಠಿಣ ಅದಂತ. ಗುರ್ತೈತಿಲ್ಲ? ತಾಳಿ ಹೊಡೆಯಲ್ರಿ. ನಮಗ್ ಗುರ್ತಾಗಬೇಕು. ನಿಮಗೆ ಗುರುತ ಆಗ್ಯದ ಇಲ್ಲ ಅಂತಂದ್ರೆ ನಿಮ್ಮ ಮನಸ್ಸಿಂದಾಗ ಅದು ವಿಚಾರ ಇಳದವ ಇಲ್ಲ ಅಂಬುದು ಗೊತ್ತಾಗಬೇಕಲ್ಲ. ನೀವು ಚಪ್ಪಾಳೆ ತಟ್ಟಿದ್ರೆ ನಮ್ಗೆ ಗುರ್ತಾಗ್ತದ, ಇಲ್ಲ ಗುರ್ತಾಗಲ್ಲ.
ಅದಕ್ಕ ಶಿರಿಗರ ಬಡಿದವರ ನುಡಿಸಲಾಗದು. ಅದಕ್ಕಾಗಿ ಅಂತಾರವರು ಲಕ್ಷ್ಮಿ ಒದ್ದು ಬಂದಿರ್ತಾಳ, ಆತ ಕಡಿ ಆಗಿರ್ತಾನ. ಇನ್ನೊಂದು ಎಲ್ಲಿ ಒಯ್ದಿತ್ತಾಳ? ಬೆನ್ನಿನ ಮೇಲೆ ಒಯ್ದಿತ್ತಾಳ ಅಂತ ತಿಳ್ಕೊಂಡು ಬಾಳೆ ಬೀಳ್ತಾನ. ಅದರ ಹೆಸರು ಅದರ ಹೆಸರು ಅದರ ಹೆಸರು ದೋಲಾತ್. ದೌಲತ್ ದೋ लात. गुरतैता? दो लात कहाँ कहाँ? एक लात कहाँ? छाती के ऊपर, दूसरा लात पीठ के ऊपर. ಅವ್ರ ಹೆಸರು ದೌಲತ್ ಅಂತ ಬತ್ತು, ದೋಲಾತ್ ಅಂತ ಬತ್ತು. ಅದಕ್ಕ ಎಲ್ಲಿ ಒದಸ್ಕೋಬೇಕು, ಒದಸ್ಕೊಂಡು ಬಗ್ಗಿದ್ದೀವಿ ಅಂತಂದ್ರ ಆಕಿ ಲಕ್ಷ್ಮೀ ನಿಮ್ಮ ಮನೆ ಬಿಟ್ಟು ಹೋಲಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಒದ್ದ ಮ್ಯಾಲ? ಎದಿ ಮ್ಯಾಲ ಒದ್ದ ಮ್ಯಾಲ ಬಗ್ಗಿರ್ಬೇಕಂತ, ಕಡಿ ಇರಬಾರ್ದಂತ. ಹಂಗ ನಿಮ್ಮ ಲಕ್ಷ್ಮಿ ಕುಂತಾಳೋ ನಿಂತಾಳೋ ನಂಗೆ ಗೊತ್ತಿಲ್ಲ, ಕಾಣಿಸಲೇ ಹೊಂಟಿತ್ತು ಲಕ್ಷ್ಮಿಯಲ್ಲಿ. ಕುಂತಾಳ? ಬಸಣ್ಣ ನೋಡ್ಯಾನ. ಅವರೇ ಲಕ್ಷ್ಮಿ ಕುಂತಾಳ ನಿಂತಾಳ? ಹ ಕುಂತಾರ? ನೀವು ನೋಡಿರಿಲ್ಲ? ಕನ್ಫ್ಯೂಸ್ ಅದ. ಇವು ಹೋಗಂಬಂದು ನೋಡ್ರಿ. ಲಕ್ಷ್ಮಿಗೆ ಒಬ್ಬ ಕುಡ್ಡು ನಡೆದಿದಂತ ಕಂದಿಲ್ ತೊಗೊಂಡು ನಡೆದನಂತ. ಕಂದಿಲಿ, ಅವ ಕಂದಿಲಿ ಇದ್ದವಲ್ಲ, ಈಗಿನ ಬ್ಯಾಟ್ರಿ ತೊಗೊಂಡು ನಡೆದಾನ. ಅವ ಕಣ್ಣಿದ್ದವ ಕೇಳ್ದಂತ, ಏಯ್ ಯಾಕೋ ಕಣ್ಣೇ ಕಾಣಿಸಲ್ಲ, ಬ್ಯಾಟ್ರಿ ತೊಗೊಂಡು ಯಾಕೆ ನಡೆದಿ ಅಂತ. ನಿನ್ನಂತ ಕಣ್ಣಿದ್ದವ್ರು ಮೈ ಮೇಲೆ ಬೀಳ್ತಾರಂತ ತಿಳ್ಕೆ ಬ್ಯಾಟ್ರಿ ತೊಗೊಂಡಿನ ನಾನು. ಹಂಗ ಲಕ್ಷ್ಮಿ ಕುಂತಾಳೋ ನಿಂತಾಳೋ ಗೊತ್ತಿಲ್ಲ, ಇರ್ಲಿ. ಆದ್ರ ಬಹಳ ಜಾಗದಾಗ ನೋಡ್ತೀವಿ ನಿಂತ ಲಕ್ಷ್ಮಿ ಇರ್ತಾವ. ಕುಂತ ಲಕ್ಷ್ಮಿ ಪೂಜಾ ಮಾಡಬೇಕಾದ್ರ ಭಾಳ ಹುಷಾರು ಮನುಷ್ಯರು ಮಾಡ್ತಾರಂತ. ಅವ್ರು ಬೆಡ್ಕುಂದಿದ್ದವ್ರು ಭಾಳ ಹುಷಾರಿ. ಕುಂತ ಲಕ್ಷ್ಮಿ, ನಿಂತ ಲಕ್ಷ್ಮಿ ಯಾವಾಗ ಹೋತಳೋ ಗೊತ್ತಾಗಂಗಿಲ್ಲ. ಅದಕ್ಕೆ ಕುಂತಕ್ಕಿ ಲಕ್ಷ್ಮಿಗೆ ಎಬ್ಬಸದೇ ಬೇಡ ಅಂತ ಹೇಳಿ ಮಜ್ಬೂತ್ ಕುಂದ್ರಿಸಿ ಹಾಕ್ಬಿಟ್ಟಿದ್ದಾರೆ. ಅದಕ್ಕಾಗಿ ಎಲ್ಲ ಲಕ್ಷ್ಮಿಗಳು ಕುಂತಾರ, ಮಸ್ತ್ ಲಕ್ಷ್ಮಿಗಳು ಏನ್ರಿ. ಅದಕ್ಕೆ ಅಂಥ ಒಂದು ಕಾರ್ಯ ನಮ್ಮ ಈ ಬೆಡ್ಕುಂದ ಗ್ರಾಮದಲ್ಲಿ ತಾವು ನೆರವೇರಿಸ್ತಾ ಇದ್ದೀರಿ. ಅನಂತ ಈ ಸಂಸಾರದಲ್ಲಿ ಮನುಷ್ಯನಿಗೆ ದುಃಖ ದುಮ್ಮಾನಗಳು ಬಂದೇ ಬರ್ತಾ ಇರ್ತಾವ. ಆದ್ರೆ ಅವೆಲ್ಲ ದುಃಖ ನಿವಾರಣೆ ಆಗಬೇಕಾದ್ರೆ ಮೊಟ್ಟ ಮೊದಲು ನಮಗೆ ಹಣ ಮುಖ್ಯ ಅದ. ಆ ಹಣ ನಮ್ಮಲ್ಲಿ ಶಾಶ್ವತವಾಗಿ ಇರಬೇಕಾದ್ರೆ ನಮ್ಮದು ಆಚರಣೆ ಬಹಳ ಮಹತ್ವವಾಗಿರತಕ್ಕಂಥದ್ದು. ಆಚಾರ ಪರಮೋ ಧರ್ಮ, ಆಚಾರ ಪರಮಂ ತಪಃ. ಅದಕ್ಕೆ ಅಂಥ ಒಂದು ಆಚರಣೆ ಇಟ್ಕೊಂಡು ನಾವು ವ್ಯವಹಾರ ಮಾಡಿದೀವಿ. ಆ ಲಕ್ಷ್ಮಿಗೆ ಕಿಮ್ಮತ್ತು ಕೊಟ್ಟಿವಿ ಏನ್ರಿ. ಪಾಪಿಯ ಧನ ಪ್ರಾಯಶ್ಚಿತ್ತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಅದಕ್ಕೆ ಒಳ್ಳೆಯ ಧನ ಯಾವುದಪ್ಪ ಅಂತಂದ್ರೆ ಅದು ಪಂಚಾಮೃತಿ ಇದ್ದಂಗ, ಅದು ಆಕಳ ಹಾಲು ಇದ್ದಂಗದ. ಆ ಧನ ಒಳ್ಳೆಯ ಸ್ಥಾನದಾಗ ನಾವು ಉಪಯೋಗ ಮಾಡಿದೀವಿ ಅಂತಂದ್ರೆ ಆ ಧನ ಎಂದೆಂದೂ ಹಾಳಾಗಲಕ್ಕ ತಯಾರಿಲ್ಲ. ಅದಕ್ಕೆ ಅಂಥ ಒಂದು ಧನ ನಮ್ಮಲ್ಲಿ ಶಾಶ್ವತವಾಗಿರಬೇಕು. ಆ ಪೂಜ್ಯ ಭಾವ ನಮ್ಮ ಹತ್ರ ಬರಬೇಕು. ಇಂಥ ಒಳ್ಳೆಯ ಕಾರ್ಯದಲ್ಲಿ ವಿನಿಯೋಗ ಆಗಬೇಕು ಅನ್ನತಕ್ಕಂಥ ಭಾವನೆಯನ್ನ ಅಣ್ಣ ಬಸವಣ್ಣವರು ವ್ಯಕ್ತ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಊರಿನ ಸದ್ಭಕ್ತರು ಕೂಡಿ ಒಂದು ದೊಡ್ಡ ಸೇವೆಯನ್ನು ಸಲ್ಲಿಸಿದಾರ. ಅದಕ್ಕೆ ಇದೇ ರೀತಿಯಾಗಿ ಸೇವೆ ಮಾಡುವಂಥ ಶಕ್ತಿ ಭಗವಂತ ಕೊಟ್ಟು ಕಾಪಾಡಲಿ. मी येता वेळेस कोणाला एकट्याला मी फोन केलो, ಹ್ಯಾಂಗಂದ್ರೆ ಲಕ್ಷ್ಮಿಗೆ ಎಷ್ಟು ಮಜಬೂತ್ ಇರ್ತಾವ ನೋಡ್ರಿ. फोन केलं तर त्यांनी म्हणा आप्पा मराठीमध्येच बोलायचं बघा, बेडकुंदीला येऊन कन्नडमध्ये बोलू नका ಅಂತ ಹೇಳ್ಕೊಂಡು ಅವ ಕೆಲವು ದಿವಸ ಪೂರ್ವದಲ್ಲಿ ನೋಡ್ರಿ ಎಷ್ಟು ಭಕ್ತಿ ಇದ್ದಲ್ಲಿ ಲಕ್ಷ್ಮಿ ತಾನೇ ವಾಸ ಆಗಿರ್ತಾಳೆ. ನಮ್ಮ ಶಾಂತು ಏನು ಮಾಡ್ಯಾನಂತಂದ್ರೆ ಒಂದಿನ ನನಗೆ ಲಾಟ್ರಿ ಹರಸಲೆಕ್ಕ ಕರ್ಸ್ಯಾನ. ಒಂದ್ಸಲ ಹೇಳಿನಿ ಪ್ರವಚನದಾಗ, ಅಂದ್ರೂ ಕೂಡ ನೆನಪು ಬರಬೇಕು. ಕಿಲ್ ಯಾವುದೋ ಊರ್ತು ಬಳತದಾಗೆಲ್ಲ ಹೇಳಿ ನಾನು. ಅದು लाटरी तमलूरच्या आप्पाच्या हाताने लाटरी निघणार आहे.
ಈ ಕಡೆ ಎಲ್ಲ ಭಾಗದವ್ರೆಲ್ಲ ಏನು ಮಾಡ್ಯಾರ ಅಂದ್ರೆ ಲಾಟ್ರಿ ಹರಿದಾರ. ಅದ್ರಾಗ ಒಂದು ಹುಡುಗಿ ಏನು ಮಾಡ್ಯಾನ ಅಂತಂದ್ರೆ ತಮ್ಲೂರಿಗೆ ಬಂದಾನ. तमलूर बंदू 2 दिन ನನ್ನ ಬಾಗಲ್ದಾಗ ಕುಂತಾನ. ಅಂದ काय झाले तुला काय झाले? काय नाही अप्पा, मला आशीर्वाद द्या, मला आशीर्वाद द्या. आशीर्वाद काय पाहिजे रे ते सांग. काय नाही, तुमच्या हातानं लॉटरी काढलेली तर माझंच तिकीट काढा, माझंच तिकीट काढा. तसं कसं रे ते खालीवरी करतात. खालीवरी मला काही माहित नाही, परंतु मला नंबर पाहिजे. ಅವ ಹಿರೋಂಡ ಗಾಡಿ ಏನು ಇಟ್ಟಿದ್ದಾವ, ಹೌದಿಲ್ಲ? ಆದರ್ಶ ಬಂದು ಕುಂತಾನ ಅಂದ್ರೆ ಒಂದಿನ ಊಟನೇ ಮಾಡಿಲ್ಲವ. ನಾವು ನೀ ಹ್ಯಾಂಗ್ರೆ ಮಾಡಿ ಕಳ್ಸೆ ನಡಿಯು, ಕಾಯ್ತರಿ ಹೋಯ್ತಿಲ್ಲ ಹೊಚ್ಚ. ಅವನ ಬರತನ ಮತ್ತ ವೇಟಿಂಗದ ಅಲ್ಲೇ ಹಾದಿಗೆ ಕುಂತಾನ, ಅಲ್ಲೇ ಎಲ್ಲರ ಎದುರಿಗೆ. इथं कशाला बसलास रे? मी आलो होता ना, मीच आहे. बरं ठीक आहे. मग काय काय करावं आपा, कृपा करा, कृपा करा. बघ तुझा भक्ती आता आमचा शक्ती लागो न लागो, परंतु हे लोक काय केले, ಇವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಅವು ಬಿಲ್ಲಗಳು, ಅವು ಏನಂತಾರಿ ಕಾಯಿನ್ಸ್ಗಳು ಒಂದು ಡಬ್ಬಿದ ಹಾಕಿ ಅಕ್ಕಡಿ ಇಕ್ಕಡಿ ಅಕ್ಕಡಿ ಇಕ್ಕಡಿ ಎಲ್ಲರ ಎದುರಿಗೆ ಕೆಳಗ ಮ್ಯಾಲ ಕೆಳಗ ಮ್ಯಾಲ ಕೆಳಗ ಮ್ಯಾಲ. ನಾನ್ ಜೀವ ಕೆಳಗ ಮ್ಯಾಲ. ಆ ಪಾರಂಗತಿ ಏನಾಗ್ತದ ಇನ್ನ ಅಂತೇಳಿ ನಾ ಪರೇಶಾನ್. ಅವಾಗ ಡಬ್ಬಿ ತಂದ್ರು, ಧ್ಯಾನ ಮಾಡೋದ ಏನ್ರಿ ಮಾಡೋ ದೇವ್ರಿ ಅಂತೇಳಿ ಕೈ ಹಾಕಿ ತೆಗೆದೆವು, ಬಿಲ್ಲ ನೋಡಿದೆವು. ಅವಂದೇ ಬಂದದ ಬಿಲ್ಲ. ಇದು ನೋಡ್ರಿ ಎಷ್ಟು ಗಟ್ಟಿದೆವು. ಇದಕ್ಕಂತರ ಅವರವರ ಭಾವಕ್ಕೆ ಅನ್ನಂಗ. ಅದು ಭಾವ ಇದ್ದಲ್ಲಿ ದೇವ್ರ ಇದ್ದಂಗನ. ಅದಕ್ಕೆ ಮತ್ತು ಮುಂದಿನ ಸಲ ಎಲ್ಲರೂ ಲಾಟ್ರಿ ಹರಿದಕ್ಕೆ ನಂಬಲ್ಲಿ ಬಂದಿರಿ ಮತ್ತಿಲ್ಲ. ಅದು ಏನೋ ಆಯ್ತು ಆಯ್ತು. ಒಬ್ಬಾಕಿ ಹಿಂಗೆ ಮಾಡ್ದಳಂತ, ಭಾಳ ಭಕ್ತಿ ಮಾಡ್ತಿದ್ದಳು. ಅದು ಇದು ಕುಟ್ಟಕತ್ತೇಳಂತ, ಭತ್ತ ಕುಟ್ಟದಾಗ ಗಂಡ ಬಂದಂತ ಹೊರಗೆ ಕಳವಿ ಏ ಮಾಯ್ ಐಕುಲಿಕ್ಕಿನಿ ಕಳವಿ ಕುಟ್ಟಕತ್ತಿಲ್ಲ ಅಂತ ಗಂಡ ಏ ನೀರು ಕೊಡು ಅಂತಂದಂತ. ಅದು ಕೈ ಮ್ಯಾಲಿತ್ತಂತ, ಹಿಂಗ ಒಣಕಿ ಕೈ ಮ್ಯಾಲಿತ್ತು. ಗಂಡ ಬಂದನ ಅಂತ ತಿಳ್ಕೊಂಡು ಕೈ ಬಿಟ್ಟಳಂತ ಹಿಂಗೆ. ಅಲ್ಲ ಒಣಕಿ ಹಂಗೆ ನಿಂತಿದ್ದಂತ, ಹೋಗಿ ನೀರು ಕೊಟ್ಟು ಕಾಲು ತೊಳೆದಕ್ಕೆ ಬರತಾನ. ಒಣಕಿ ಹಂಗೆ ನಿಂತಿದ್ದು, ಮತ್ತೆ ಕೈ ಹಿಡಿದಕ್ಕೆ ಕುಟ್ಟಕ್ಕೆ ಚಾಲು ಮಾಡಿದ್ರು. ಆಕಿ ಬಾಜು ಮನೆ ಆಕಿ ನೋಡಿದ್ಳಂತ, ಅವ್ವ ಇದು ಹೆಂಗಾಯ್ತು ಅಂದಳು. ಮನೆಗೆ ಹೋಗಿ ಗಂಡಿಗೆ ಹೇಳ್ದ, ಹೊಲಕ್ಕೆ ಹೋಗ. ಯಾಕಂದ, ನೀವು ಹೋಗಿ ಹೊಲಕ್ಕಂದ್ರೆ ಹೊಲಕ್ಕೆ ಹೋದ್ರು. ಇಷ್ಟು ಭತ್ತ ಅಂದ ಏನಂದ್ರಿ, ಕಳವಿ ತೊಗೊಂಡಿಕ್ಕೆ ಕುಟ್ಟಕ್ಕೆ ಚಾಲು ಮಾಡಿದಳು. ಕರೆಕ್ಟ್ ಈ ಟೈಮಿಗೆ ಬಾ ಅಂತ ಹೇಳಿದಳು. ಅವ ಬಂದ ಪಾಪ ಬಂದ, ಏ ನೀರು ಕೊಡು ಅಂತನು ಅಂತಂದಳು. ಏ ನೀರು ಕೊಡು ಅಂತಂದ. ಅದು ಕೆಳಗಿತ್ತು ಒಣಕಿ. ಅವ ಯಾವಾಗ ನೀರು ಬಿಡಿದ ಕೆಳಗೆ, ಅವಾಗ ಇನ್ನೊಂದ್ಸಲ ಒಳ್ಳು ಅಂದಳು. ಹೀಗದ ಒಳದ ಬಿಟ್ಲು, ಕನ್ನತ್ ಬಂದ್ ಮಾಡಿ. ಹಂಗ ನೀವು ಹೋಗಿ ಲಾಟ್ರಿ ಟಿಕೆಟ್ ಹರಿದ್ರ ತಲೆ ಹೊಡ್ಕೋಬೇಕಾಗ್ತದ. ಬಿಲ್ಕುಲ ಬಾನಗಡಿಗೆ ಹೋಗ್ಬೇಡ್ರಿ. ಅದಕ್ಕೆ ಏನೋ ಒಂದು ಯೋಗ ಆ ರೀತಿ ಕೂಡಿ ಬಂತು. ಆ ರೀತಿಯಾಗಿ ಏನೋ ಒಂದು ಶ್ರದ್ಧೆ ಇಟ್ಟಿವಿ, ಭಕ್ತಿ ಇಟ್ಟಿವಿ ಅಂತಂದಾಗ ಭಗವಂತ ಅವರಿಗೆ ಕೃಪೆ ತೋರಿಸ್ತಾನ. ಬಹಳ ಆನಂದ ಆಯಿತು. ಸಮಯದ ಅಭಾವ, ನನಗೆ ನಾಳೆ ಒಂದು ಹುಣ್ಣಿಮೆ ನಾನು ಇರೋಕ್ಕಾಗಲಿಲ್ಲ. ಮತ್ತು ಇವಾಗ ನಾಳೆ ಅಮಾವಾಸ್ಯೆ, ಭಾಳಷ್ಟು ಜನ ಬರ್ತಾರೆ ಅಂತ ತಿಳ್ಕೊಂಡು ಇಲ್ಲಿಗೆ ತಮ್ಮೆಲ್ಲರ ಜೀವನದಲ್ಲಿ ಲಕ್ಷ್ಮೀ ಮಾತಾ ಅಣ್ಣ ಬಸವಣ್ಣ ತಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಐಶ್ವರ್ಯ ಯಶಸ್ವಿ ಕೊಟ್ಟು ಕಾಪಾಡಲಿ. ಅನೇಕ ತಾಯಂದಿರು ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸಿದಾರ. ಎಲ್ಲ ತಾಯಂದಿರಿಗೂ ಕೂಡ ಆ ಸದ್ಗುರುವಿನ ಆಶೀರ್ವಾದ, ಲಕ್ಷ್ಮಿ ಆಶೀರ್ವಾದ ಇರಲಿ ಅನ್ನತಕ್ಕಂಥ ಮಾತನ್ನು ಹೇಳುತ್ತಾ 2 ಮಾತುಗಳನ್ನು ಮುಗಿಸ್ತೇವೆ. ಸಾಂಬ ಜೈ ನಮ ಪಾರ್ವದೇ ಹರ ಹರ. ಜೈ ಲಕ್ಷ್ಮೀ ಮಾತಾ ಕಿ जय. शिवानंद शिवाचार्य ಅವರಿಗೆ नाही. आणि तत्पूर्वी यांनी बोलल्यामुळे एक गोष्ट मी बोलतो, वेळ नसताना सुद्धा मला बोलायचं आहे. लोहा तालुक्यामध्ये एक डोंगर गाव आहे. इथं नाही, लोहा तालुक्यामध्ये. रामरावजी ऐकून आले का? लोहा तालुक्यामध्ये डोंगर गाव, 7 मुली आहे त्याला. माय
मी मराठीमध्येच बोलतो की मराठीमध्ये बोलतो. 7 मुली आहे. त्यांच्या घरामध्ये एक परंपरा आहे, हल्या कापल्याशिवाय एकदम मुलगा होत नाही. हले म्हणते की काय म्हणतात, कोणा कडिला रे मಕ್ಕಳು ಹುಟ್ಟಲ್ಲ. ಅವು ಒಂದು ಕೋಣದ 5 ಕೋಣ 5 ಕುರಿ ಕಡೋದಕ್ಕೆ ಅಲ್ಲಿ ते 5 हे कापल्याशिवाय मुलगा होत नाही, नाहीतर मुलीच होते. आता ते माझ्याकडे आले. मी गेलो डोंगरगावला, लोहा तालुका, आणि संध्याकाळी हे लिंगायत लोक तर मुक्काम केलो. आपास आहे, कसं करावं. मी म्हटलं तुम्हाला आता पोटची होती ती बाई, तुम्हाला आता मुलगा झाला तर ही परंपरा सोडता का तुम्ही? हो आपा, मुलगा झाला तर परंपरा सोडतो, 1 तोळा तुम्हाला सोनं ठेवतो म्हणजे. ठीक आहे. आता होणारा मुलगाच व्हावा लागते, आणि त्या शंभू महादेवाला हिंसा बंद करायचा असला तर तो मुलगा होईल. तुम्हाला सांगतो, आता 6 महिन्याच्या लेकरू आहे, तो मुलगाच आहे. मुलगा झाले त्याला की अनुष्ठा परंपरा बंद होऊन गेली. आता तुमच्या गावामध्ये सुखशांती समाधान फायदे असेल तर कुठल्या प्रकारच्या प्राणीचा हिंसा होता कामा नाही, त्याच्या कळकळ तुम्हाला लागता कामा नाही. फार सुंदर त्यांनी मला आठवण करून दिले. तर असंच वेळोवेळ त्यांचं मार्गदर्शन तुम्हाला लाभावं. आणि हे जे कार्यकर्ता आहे, अहिंसा पालना करून त्यांनी कुठल्याही प्रोग्राम केलं तर आम्ही त्यांच्या पुढे आम्ही हजर राहतो, एवढा अपेक्षा करतो. 2 शब्द ಇವಾಗ ಗ್ರಾಮಸ್ಥ ಹಿರಿಯರಿಂದ ಒಂದು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಅಲ್ಲಿಂದೇ